ಜೊತೆ ಇವರೆಲ್ಲರೂ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅಂಥ ಒಂದು ಕಾರ್ಯಕ್ರಮದಲ್ಲಿ ಏನೇನು ಜರುಗಿತು ಏನೇನು ಆಯಿತು ಯಾರ್ಯಾರು ಏನು ಮಾಡಿದರು ಅನ್ನುವಂಥದ್ದು ಇಲ್ಲೇ ಬಹಳ ಮಹತ್ವದ ಮತ್ತು ಇನ್ನೊಂದು ಮಾತು ನಾವು ಗಮನಿಸ್ಬೇಕಿಲ್ಲ ಹೇಳಬೇಕಾಗ್ತದೆ. ಇಲ್ಲಿ ಕೂಡಿದವರೆಲ್ಲರೂ ಅನುಕೂಲವಂತರು, ವಿಶೇಷವಾಗಿ ಸಮಾಜದಲ್ಲೇ ಒಂದು ಮಧ್ಯಮ ಮೇಲ್ಮಧ್ಯಮ ಅಥವಾ ಹೈಯರ್ ಕ್ಲಾಸಲ್ಲಿದ್ದಂಥ ಜನಕ್ಕೆ ಒಂದು ಜನಸಾಮಾನ್ಯರಿಗೆ ಮುಟ್ಟುವಂಥ ಕೆಲಸನ ಅವ್ರು ಮಾಡ್ತಾ ಇರೋದು ನಿಶ್ಚಿತವಾಗಿ ಶ್ಲಾಘನೀಯ. ಆ ದಿಶೆಯಲ್ಲೇ ಏನು ನಡೀತು ಅನ್ನೋದನ್ನು ಈಗ ಹೇಳಿದ ನಮ್ಮ ಸಣ್ಣ ಮಿತ್ರರಾದಂಥ ಈಶ್ವರ ಚಂದ್ರ ಬೆಟಗೇರಿ ಹೋಗಿದ್ದರು. ಅಲ್ಲೇನು ನಡೀತೀರಿ ಸರ್ ಆ್ಯಕ್ಚುಲಿ? ಸರ್ ನಮಸ್ಕಾರ ರೀ. ಭಾಳ ಸಂತೋಷದ ಒಂದು ಸಂಗತಿಯನ್ನು ತಮಗೆ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ ರೀ. ಸಾಹಿತ್ಯಕ್ಕೆ ಸರ್ ರಾಗ ತಾಳಗಳ ಒಂದು ಸಮ್ಮಿಶ್ರಣ ಆದಾಗ ಅದು ಸಂಗೀತವಾಗಿ ಜನಮನವನ್ನು ತಲುಪ್ತದೆ ರೀ. ಇಂಥ ಒಂದು ಸಂಗೀತ ಕ್ಷೇತ್ರದ ದಿಗ್ಗಜರು ನಮ್ಮ ಭಾರತ ಖಂಡದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನರು ತಮ್ಮದೇ ಆದ ಒಂದು ಸಿರಿಕಂಠದಿಂದ ಸರ ಒಂದು ವೈಭವವನ್ನು ಬರೆದಾರೆ. ಮತ್ತು ಸಂಗೀತದೊಳಗೆ ಸರ್ ಅವರು ಸಾಧನೆ ಮಾಡಿ ಒಂಥರ ಹೆಸರು ನಾದಬ್ರಹ್ಮ ಅಂತ ಹೇಳ್ರಿ. ಆ ಒಂದು ಶ್ರುತಿಯೊಡನೆ ಅವರು ಏಕವಾಗಿ ಆನಂದದೊಳಗೆ ಎಷ್ಟೋ ಮಂದಿ ಇದ್ದಾರೆ. ಅದಕ್ಕೆ ನಿಮಗೆ ಹೆಚ್ಚಿನ ಬಗ್ಗೆ ಹಿಂದಿ ನಮ್ಮ ಚಿತ್ರರಂಗ ಆಗಲ್ರಿ, ಹಾಗೆ ಕನ್ನಡ ಚಿತ್ರರಂಗದಾಗಲ್ರಿ, ಈ ದಿಗ್ಗಜರನ್ನು ನೆನಪಿಸುವಂಥ ಕಾರ್ಯಕ್ರಮವನ್ನು ಸರ ನಮ್ಮ ಆತ್ಮೀಯರು ಸಹೋದರ ವಾತ್ಸಲ್ಯ ಅಂದಾಗ ನಮ್ಮ ಜಿಗೆ ಕಾಳೇಶಕುಮಾರ್ ಅವರು ಸರ ಸುಮಾರು ಜೀವನ ಪರ್ಯಂತರವಾಗಿ ಮಾಡ್ಕೋತ ಬಂದಿದ್ದಾರೆ ಸರ್. ಅವರು ಅಂತಾರಾಷ್ಟ್ರೀಯ ಕಲಾವಿದರಂತ ಹೇಳೋದು ನಮ್ಮ ಗೋಕಾಕ್ ಒಂದು ದೊಡ್ಡ ಒಂದು ಸೌಭಾಗ್ಯ ಸರ್. ಇವರು ಸುಮ್ಮನೆ ಕೊಡುವಂಥ ಜಾಯಮಾನ ಅಲ್ಲ ಸರ್. ಅವ್ರು ಏನು ಮಾಡ್ಯಾರ ಸರ್, ಅಯೋಗ್ಯ ಪುರುಷೋಣಾಸ್ತಿ ಅನ್ನುವಂಥ ಸುದ್ದಿವಾಣಿಯಿಂದ ಯಾರೂ ಅಯೋಗ್ಯರಲ್ಲ, ಪ್ರತಿಯೊಬ್ಬರಲ್ಲಿ ಸೂಕ್ತವಾಗಿ ಕಲೆ ಅಡಕಾಗ್ಯದ ರೀ. ಮತ್ತು ಕಲೆಯಿಂದ ಏನಾಗೈತೆ ಅಂದರೆ ಮನುಷ್ಯನಿಗೆ ಒಂದು ಆನಂದ ಆಗ್ತದೆ ಅಂತ ತಿಳ್ಕೊಂಡ್ರಿ. ಅವರು ನಮ್ಮ ಗೋಕಾಕ ಪರಿಸರದೊಳಗೆ ರೀ ಬೇರೆ 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 ಉದ್ಯಮದಲ್ಲಿದ್ದಂಥವ್ರು, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ರೀ, ಅಷ್ಟೇ ರೀ ವೈದ್ಯರು ಮತ್ತು ಅಭಿಯಂತರರು, ಶಿಕ್ಷಕರು ಅಂದರೆ ಇವರನ್ನು ಕೂಡ ಒಂದು ಸಂಗೀತ ಕ್ಷೇತ್ರದಾಗ ಮೇಳೈಸಿಕೊಂಡ್ರು ಸರ್. ಅವರು ಏನೊಂದು ವಿಶೇಷವಾದ ಒಂದು 3 ವರ್ಷಗಳ ಹಿಂದೆ ಈ ಹವ್ಯಾಸಿ ಕಲಾವಿದರ ಬಳಗ ಅಂತೇಳಿ ನಮ್ಮ ಭರತ ನಾಟ್ಯ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಛಾಪನ್ನು ಮೂಡಿಸಿರುವಂಥ ಅಮ್ಮಾಜಿ ಅಂತೇಳಿ ಖ್ಯಾತನಾಮರ ಅಂತ ಶ್ರೀಮತಿ ರಜನಿ ಅಶೋಕ್ ಜರಿಯಾಳ್ ಅವರ